ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಕೆಪಿಸಿಸಿ ಹಾಲಿ ಸದಸ್ಯರು ಆದಂತಹ ರಮೇಶ್ ಅವರು. ನಮಸ್ಕಾರ. ನಮಸ್ಕಾರ ರಮೇಶ್ ಅವರೇ, ಕಳೆದ 7 ವರ್ಷದಿಂದ ಅಜ್ಞಾತವಾಸವನ್ನ ಅನುಭವಿಸಿದ್ರಿ. ಕೆಲ ತಿಂಗಳ ಹಿಂದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಜಯಶಾಲಿಯಾಗಿ ಇದ್ದಾರೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗೇಶ್ವರ್ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದರು. ನಾವು ಅವ್ರನ್ನ ಸಂಪೂರ್ಣ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವ್ರನ್ನ ನಾವು ಗೆಲ್ಲಿಸ್ಕೊಂಡಿದ್ದೀವಿ. ಆದರೆ ನಾವು 7 ವರ್ಷದಿಂದ ಪಕ್ಷನ ನಾವು ಅಜ್ಞಾತವಾಸದಲ್ಲಿತ್ತು ಅಂತ ನಾನು ಹೇಳೋಕ್ಕೆ ಬಯಸಲ್ಲ. ಯಾಕೆ ಅಂದರೆ ನಾವು ಪ್ರತಿ ಸಾರಿನೂ ಪ್ರತಿ ದಿನವೂ ಈ 7 ವರ್ಷದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಮ್ಮ DK ಶಿವಕುಮಾರ್ ಸಾಹೇಬರು, DK ಸುರೇಶ್ ಅವರು ನಮಗೆ ಶಕ್ತಿಯನ್ನು ಕೊಡ್ತಾಯಿದ್ರು, ಪಕ್ಷವನ್ನು ಕಟ್ತಾ ಇದ್ವಿ. ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ್ ಇದ್ದರು, ರಘುನಂದನ್ ರಾಮಣ್ಣ ಇದ್ದರು. ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡೇ ಬರ್ತಾಯಿದ್ವಿ. ನಾವೇನಾದರೂ ಮಾಡಿ ಚನ್ನಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್ MLA ಮಾಡಬೇಕು ಅನ್ನೋದು ನಮ್ಮ ಮಾಜಿ ಸಂಸದರಾದ ಸುರೇಶ್ ಅವ್ರ ಗುರಿಯಾಗಿತ್ತು. ಅದರಲ್ಲಿ ನಾವು ಸಫಲತೆಯನ್ನು ಹೊಂದಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ CP ಯೋಗೇಶ್ವರ್ ಅವರು BJPಯಲ್ಲಿದ್ದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ DK ಸುರೇಶ್ ಅವರು ಕಣದಲ್ಲಿದ್ದರು. ಆ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಮಂಜುನಾಥ್ರವರ ಗೆಲ್ಸಕ್ಕೆ ಪಣ ತೊಟ್ಟು ನಿಂತಿದ್ರು. DK ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಸೋಲಿಸಿದ್ರು. ನಂತರ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಬೇರೆ ಬೇರೆ ವಿಚಾರಗಳನ್ನ ಆಯಾಮಗಳು ತಗೊಂಡು ಆ ಸಂದರ್ಭದಲ್ಲಿ ಯೋಗೇಶ್ವರ್ ಅವರಿಗೆ ಆಶೀರ್ವಾದ ಮಾಡಬೇಕಾದ್ರೆ ಕಾರಣವೇನು? ನೋಡಿ, ರಾಜಕಾರಣದಲ್ಲಿ ಪಕ್ಷಾಂತರ ಅನ್ನೋದು ಇವತ್ತಿನದು ನೆನ್ನೆದೇನಲ್ಲ, ಯಾವಾಗಲೂ ಇರುವಂಥದ್ದೇ. ಎಷ್ಟೋ ಜನ ರಾಜಕಾರಣಿಗಳು ಪಕ್ಷಾಂತರ ಮಾಡವ್ರೆ. ವಿರೋಧ ಪಕ್ಷದಲ್ಲಿದ್ದಾಗ ಬೈಯೋದು, ತೆಗಳೋದು, ಟೀಕೆ ಮಾಡೋದು ಇದೆಲ್ಲ ಸಹಜ. ಪುನಃ ಅದೇ ಪಕ್ಷನ ಒಪ್ಕೊಂಡಾಗ ಆ ಪಕ್ಷನ ಹೊಳ್ಕೊಂಡು ಆ ಪಕ್ಷದ ತತ್ವ ಸಿದ್ಧಾಂತನ ಮೆಚ್ಚಿ ಪಕ್ಷಕ್ಕೆ ಸೇರಿಕೊಂಡು ಪಕ್ಷದಲ್ಲಿ ಅಭ್ಯರ್ಥಿ ಆದಾಗ ಕಾರ್ಯಕರ್ತರಾದಿಯಾಗಿ ನಾಯಕರುಗಳೇ ಒಪ್ಪಿ ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ನೀವು ನೋಡಿದಾಗ ನಾವು ಬಾಲ್ಯದಿಂದನೂ ನಾವು ಏನು NSUಯಿಂದ ನಾವು ಬಂದಿರುವಂಥವ್ರು. ಆಗ್ಲಿಂದಲೂ ನಾವು ಪಕ್ಷವನ್ನು ನಂಬಿ ಪಕ್ಷ ನಿಷ್ಠೆ ಆಗಿರುವಂಥವ್ರು. ನಮಗೆ ವ್ಯಕ್ತಿ ಎಲ್ಲ ಇಲ್ಲಿ ಪಕ್ಷನೇ ಮುಖ್ಯ. ನಾವು ಆ ಸಿದ್ಧಾಂತನ ಒಪ್ಪಿ ಬಂದಿರೋದ್ರಿಂದ ನಾವು ಅವ್ರನ್ನ ಅನುಸರಿಸಲೇಬೇಕಾಯ್ತದೆ. ಅವರ ಗೆಲುವಿಗೆ ನಾವು ಶ್ರಮ ಪಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ಕ್ಷೇತ್ರದ ಶಾಸಕ CP ಯೋಗೇಶ್ವರ್ ಅವರು ಹಳೆ ಕಾಂಗ್ರೆಸ್ಸಿಗರನ್ನ ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಕ್ಕಂಥದ್ದು ಗಂಭೀರವಾದಂಥ ಆರೋಪ ಇದೆ. ಅದರ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಕೂಡ ಒಬ್ಬ ಹಳೆ ಕಾಂಗ್ರೆಸ್ಸಿಗನೇ. ಬಹುಶಃ ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಸೀನಿಯರ್ ಲಿಸ್ಟಲ್ಲಿ ನಾನು ಒಬ್ಬ. ಯೋಗೇಶ್ವರ್ ಹತ್ರ ನನಗೆ ಆ ಥರದ್ದೇನು ಕಾಣಲಿಲ್ಲ. ಯಾಕೆಂದರೆ ನಾನು ಯೋಗೇಶ್ವರ್ ಅವ್ರನ್ನ ಹೈಸ್ಕೂಲಿಂದನೂ ಬಲ್ಲೆ, ಜೊತೆಗೆ ರಾಜಕಾರಣವಾಗಿ ತುಂಬ ವರ್ಷ ಅವ್ರ ಜೊತೆಯಲ್ಲೇ ಇದ್ದಂಥವ್ನು ನಾನು. ಈಗಲೂ ಕೂಡ ನಾವು ಭಾಳ ಚೆನ್ನಾಗೇ ಇದ್ದೀವಿ. ಎಲ್ಲೋ ಎಲ್ಲರಿಗೂ ಅನ್ವಯಿಸ್ತಾ ಇದ್ರು. ನೀವು ಕೇಳಿರೋ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸ್ತಾ ಇದ್ರು. ಎಲ್ಲೋ ಯಾರೋ ಒಂದು ಸ್ವಲ್ಪ ಜನಕ್ಕೆ ಅನ್ವಯಿಸಿದ್ರು ಇರ್ಬೋದು. ಅದನ್ನು ಅವರೇ ಹೋಗಿ ಅವ್ರ ಹತ್ರ ಜೊತೆ ಸೇರಿ ಅವ್ರ ಜೊತೆ ಪಕ್ಷದ ಕೆಲಸಗಳನ್ನು ಮಾಡಿ ಹೊಂದಾಣಿಕೆ ಮಾಡಿಕೊಂಡ್ರೆ ಅಥವಾ ಕೆಲವು ದಿನಗಳಲ್ಲಿ ಸರಿ ಹೋಗುತ್ತೆ. ಅವರು ಇನ್ನೂ ಎಷ್ಟು ತಿಂಗಳಾಗಿದೆ ನಮ್ಮ ಪಕ್ಷದ ಶಾಸಕರಾಗಿ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ತೀರಾ ಏನು ನನಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕೆಲ ತಿಂಗಳುಗಳಿಂದ ಕೆಲವು ಸಮಿತಿಗಳು ರಚನೆ ಆಗ್ತವೆ. ಭೂ ನ್ಯಾಯ ಮಂಡಳಿ, ಆಸ್ಪತ್ರೆ ರಕ್ಷಾ ಸಮಿತಿ, ಇತರೆ ಸಮಿತಿಗಳೆಲ್ಲ ಆಯ್ತವೆ. ಆ ಸಮಿತಿಗಳಿಗೆ ಹಳೆಯ ಕಾಂಗ್ರೆಸ್ಸಿಗರೇ ಬಹುತೇಕವಾಗಿ ಅವರು ಆಯ್ಕೆ ಮಾಡಿ ಆದೇಶ ಮಾಡ್ತಾವ್ರೆ. ಇದ್ರ ಬಗ್ಗೆ ನಾನು ತಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದರಲ್ಲಿ ಸ್ವಲ್ಪ ಒಂದು ವಿಚಾರನ ಯೋಚನೆ ಮಾಡಬೇಕಾಗತ್ತೆ. ಏನು ಅಂದರೆ, ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋಕೆ ಮೊದಲನೇ ಪಟ್ಟಿಗಳು ಕೆಲವು ಆಗಿತ್ತು, ಹೆಸರುಗಳು ಹೋಗಿದ್ದು. ಬಹುಶಃ ಆ ಪಟ್ಟಿಗಳು ಕೆಲವು ಬಿಡುಗಡೆ ಆಗವೆ, ಕೆಲವು ಬಿಡುಗಡೆ ಆಗಿಲ್ಲ. ಇನ್ನೂ ಬೇಕಾದಷ್ಟು ಮಾಡೋದಿದೆ. ಅದರಲ್ಲಿ ಈಗ ಯೋಗೇಶ್ವರ್ ಅವ್ರ ಜೊತೆಲಿ ಬಂದು ಸೇರಿದವರು, ನಮ್ಮ ಹಳೆಯವರು ಕಾಂಗ್ರೆಸ್ಸಲ್ಲಿ ಏನವ್ರು, ಅವರು ಎಲ್ಲರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು, ಅದು ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಶಾಸಕರು ಮತ್ತು ನಮ್ಮ ಮಾಜಿ ಸಂಸದರು
ನಮ್ಮ ರಘುನಂದನ್, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳೆಲ್ಲ ಸರಿ ಹೋಗುತ್ತೆ. ಯಾಕಂದ್ರೆ ಎಲ್ಲಾ ಪಟ್ಟಿಗಳು ಏನು ಇನ್ನೂ ಬಿಡುಗಡೆ ಆಗಿಲ್ಲ, ಕೆಲವು ಮಾತ್ರ ಬಿಡುಗಡೆ ಆಗಿದೆ, ಇನ್ನು ಕೆಲವು ಬಿಡುಗಡೆ ಆಗ್ಬೇಕು. ನಿಮ್ಮ ಅಭಿವೃದ್ಧಿ ಸಲಹೆಗಳನ್ನ ಶಾಸಕ ಸಿ.ಪಿ. ಯೋಗೇಶ್ವರ್ ಸ್ವೀಕಾರ ಮಾಡ್ತಾರ? ಖಂಡಿತ. ಅವರು ನೋಡಿ, ಯೋಗೇಶ್ವರ್ ಏನ್ ಗೊತ್ತಾ, ಒಬ್ಬ ವಿಷನ್ ಇರೋ ನಾಯಕ, ದೂರದೃಷ್ಟಿ ನಾಯಕ. ಅವ್ರಿಗೆ ನಾನೇನೋ ಒಂದು ಮಾಡಿದ್ರೆ ರಮೇಶ್ಗೆ ಅನುಕೂಲ ಆಗುತ್ತೆ, ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತನೂ ಅವರು ಸಾರ್ವಜನಿಕವಾಗಿ 10 ಜನಕ್ಕೆ ಊರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ವಹಿಸ್ತಾರೆ ಅವರು. ನಾನು ಇವತ್ತೇನಾದರೂ ಒಂದನ್ನು ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲೂ ಅದು ಫಲ ಕೊಡಬೇಕು, ನನ್ನ ಹೆಸರು ಈ ಊರಲ್ಲಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಅವರ ಬಯಕೆ ಇರ್ತದೆ. ಸಾರ್ವಜನಿಕವಾಗಿ ಊರಿಗೆ ಅನುಕೂಲ ಆಗೋ ಕೆಲಸಗಳು ಬೇಕಾದಷ್ಟು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದೆ. ನೀರಾವರಿಯ ಹರಿಕಾರ ಅನ್ನೋ ಹೆಸರನ್ನೇ ಅವ್ರು ತಗೊಂಡಿದ್ದಾರೆ. ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಬಿಡಿ. ನಮ್ಮ ಕೋರ್ಟ್ ಮಾಡಿರೋರು ಅವರು, ಬಸ್ ಸ್ಟ್ಯಾಂಡ್ ಮಾಡಿರೋರು ಅವರು. ಸಾರ್ವಜನಿಕವಾಗಿ ಈಗ ನೋಡಿ, ಅವರು ಈಗ ಒಂದು ಛಲ ಬಿಡದೆ ಅವರು ಕೆಲವು ತಿಂಗಳುಗಳಿಂದ ಕಣ್ವಾವನ್ನು ಇಂಪ್ರೂವ್ ಮಾಡಬೇಕು ಅಂತ, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಅದು ಆಗೋವರೆಗೂ ಬಿಡೋದಿಲ್ಲ. ಇದು ಯೋಗೇಶ್ವರ್ ಅವರ ಒಂದು ವಿಚಾರ. ನಾವೇನೇ ಸಲಹೆ ಕೊಟ್ರು ಒಳ್ಳೇದಿದ್ರೆ ತಗೋತಾರೆ. ಈಗ ನಾನು ಮೊನ್ನೆ ಮಾತಾಡ್ತಾ ಸಾರ್ವಜನಿಕ ಆಸ್ಪತ್ರೆ ವಿಚಾರವಾಗಿ ಏನೋ ಒಂದು ಸಲಹೆ ಕೊಟ್ಟೆ, ಅದನ್ನು ದೊಡ್ಡದಾಗಿ ಮಾಡಬೇಕು, ಈ ಕಡೆ ಜಾಗ ಇದೆ, ಅಲ್ಲಿ ಜಾಗ ಇದೆ, ಇದನ್ನು ಈ ರೀತಿ ಮಾಡೋಣ, ಇಂಡಸ್ಟ್ರಿಯಲ್ ಸ್ಕೂಲಿಂದ ಹಂಗಾಯಿಸಿ ತಗೊಳ್ಳೋಣ ಅಂತಾರೆ. ಏನೇನೋ ಕೆಲವು ಸಲಹೆಗಳು ಕೊಟ್ಟಾಗ ಆಯಿತು ಕಡೆ ನೋಡೋಣ, ಹೋಗೋಣ. ದಿನೇಶ್ ಗುಂಡೂರಾವ್ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು, ಆರೋಗ್ಯ ಸಚಿವರ ಹತ್ರ ಅಂತ ಹೇಳಿದ್ದಾರೆ. ತಗೋತಾರೆ, ನನ್ನ ಪ್ರಕಾರ ತಗೋತಾರೆ. ಚುನಾವಣೆಗೆ ಮೊದಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೃಹತ್ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸೇರಿ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ 500ಕ್ಕೂ ಹೆಚ್ಚು ಕೋಟಿ ರೂಗಳನ್ನ ಅಭಿವೃದ್ಧಿಗೆ ನೀಡ್ತೀವಿ ಅಂತ ಹೇಳಿದ್ರು. ಅದು ಸಫಲವಾಗ್ತದ? ಅದು ಖಂಡಿತ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಈಗ ಅಲ್ಲಿ ನೀವು ಇಲಾಖೆಗಳಲ್ಲಿ, ನೀವು ಮೀಡಿಯಾದವರು, ನೀವು ಇಲಾಖೆಗಳಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರೆ ಅಥವಾ ವಿಚಾರ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಖಂಡಿತ ಅದು ಆಗ್ತಾ ಇದೆ, ಅದರಲ್ಲೇನು ಸಂಶಯ ಬೇಡ. ರಮೇಶ್ ಅವರೇ, ರಾಜ್ಯದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದೀರಿ, ಬಹಳ ವಿಶ್ವಾಸ, ಬಹಳ ಸ್ನೇಹ ಹೊಂದಿದ್ದೀರಿ ಅಂತಕ್ಕಂಥ ತಿಳಿದ ವಿಚಾರ. ಆರೋಗ್ಯ ಸಚಿವರ ಕಡೆಯಿಂದ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆ, ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಿತಿಗತಿಗಳ ಬಗ್ಗೆ ತಾವೇನಾದ್ರು ಗಮನ ಕೊಡ್ತೀರಾ? ಈಗಾಗಲೇ ನಾನು ಆರೋಗ್ಯ ಸಚಿವರು, ನನ್ನ ಆತ್ಮೀಯರು ಆದ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಸುಮಾರು ಸಾರಿ ನಾನು ನಮ್ಮ ತಾಲೂಕು ಆಸ್ಪತ್ರೆ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅವರು ಹೊಸ ರೀತಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದನ್ನು ಮೇಲ್ದರ್ಜೆಗೆ ಏರಿಸ್ತೀವಿ. ನೀನು ಶಾಸಕರು, ಅವರು ಚುನಾವಣೆ ಸಂದರ್ಭದಲ್ಲೂ ಕೂಡ ಇಲ್ಲೇ ಕೆಲಸ ಮಾಡಿದ್ರು. ಅವರು ಕ್ಯಾನ್ವಾಸ್ ಬಂದಿದ್ರು ದಿನೇಶ್ ಗುಂಡೂರಾವ್, ನೀನು ಏನಾದರೂ ನೀನು ಸಾಹೇಬ್ರನ್ನ, ಯೋಗೇಶ್ವರನ ಗೆಲ್ಸ್ಕೊಂಡು ಕರ್ಕೊಬಾರಯ್ಯ, ನಿನ್ಗೇನು ಬೇಕು ಆಸ್ಪತ್ರೆ ಅದು ನಾವು ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಯೋಗೇಶ್ವರ್ ಕೂಡ ಮಾತಾಡೋರೆ. ಖಂಡಿತ ಆಗುತ್ತೆ, ಅದ್ರದ್ದು ಚರ್ಚೆ ಮಾಡಿದ್ದೀನಿ. ಅಕ್ಕೂರಸಳ್ಳಿ ಆಸ್ಪತ್ರೆನೂ ಚರ್ಚೆ ಮಾಡಿದ್ದೀನಿ, ಮುದುಗೆರೆ ಹಾಸ್ಪಿಟ್ಲದು ಚರ್ಚೆ ಮಾಡಿದ್ದೀನಿ ನಾನು ದಿನೇಶ್ ಗುಂಡೂರಾವ್ ಹತ್ರ. ಸಾಮಾನ್ಯವಾಗಿ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಅವ್ರ ಹತ್ರ ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ದಣಿದ ನಾಯಕರಾಗಿದ್ದೀರಿ. ಕಾಂಗ್ರೆಸ್ ಪಕ್ಷ ನಿಮಗೆ ಯಾವ ಕೊಡುಗೆ ನೀಡಿದೆ? ನೋಡಿ, ನಾನು ಚಿಕ್ಕವನಾಗಿದ್ದಾಗಿಂದಲೂ ನನಗೆ ಕಾಂಗ್ರೆಸ್ಸೇ ನನ್ನ ಒಲವು. ಬಹುಶಃ ನನ್ನ ಸೋದರ ಮಾವದಿರು ಎಲ್ಲ ಕಾಂಗ್ರೆಸ್ಸು. ನಾವು ಚಿಕ್ಕವರಾಗಿದ್ದಾಗ ಆ ರಕ್ತ ನಮಗೂ ಬಂದಿರ್ಬೋದೇನೋ ಅಂತ ಅನ್ಕೋತೀನಿ. ನಾನು ಭಾಳ ಹಿಂದೆ ಟಿ ವಿ ಕೃಷ್ಣಪ್ಪನವ್ರು ಎಮ್.ಎಲ್.ಎ ಆಗಿದ್ದಾಗ ಕೃಷ್ಣಪ್ಪನವ್ರು ಎಮ್.ಎಲ್.ಎ ಅಂತ ಅನ್ನೋರು, ಆದರೆ ನಮ್ಗೆ ಅಷ್ಟೊಂದು ಎಮ್.ಎಲ್.ಎ ಅಂದ್ರೇನು, ಅದ್ರ ವಿಚಾರ ಏನು ಅಷ್ಟು ಗೊತ್ತಿಲ್ಲ. ಆಮೇಲೆ ನಾವು ಹಂಗೆ ಬರ್ತಾ ಇರ್ಬೇಕಾದ್ರೆ ಡಿ.ಟಿ. ರಾಮ್ ಎಮ್.ಎಲ್.ಎ ಆದರು. ಆವಾಗ ನಮಗೆ ಸ್ವಲ್ಪ ಅದರ ಅರಿವು ಸ್ಟಾರ್ಟ್ ಆಯಿತು. NSU ಮುಖಾಂತರ ನಾವು ಕಾಂಗ್ರೆಸ್ನ, NSU ಸೇರೋಕ್ಕೆ ಮೊದಲೇನು ಕಾಂಗ್ರೆಸ್ಸೇ, ಬಾಲ್ಯದಲ್ಲೇ ನಮ್ಮ ಶಾಲಾ ದಿನಗಳಲ್ಲೇ NSUಗೆ ಸೇರ್ಕೊಂಡು ನಾವು ಕಾಲೇಜು ಇದರಲ್ಲಿ. ಆಗ ನಮ್ಮ ಸಲೀಂ ಅಹಮದ್ದು, ಹ್ಯಾರಿಸು ಇವರೆಲ್ಲ NSUನ ಹುರಿಯಾಳುಗಳು, ಅಧ್ಯಕ್ಷಗಳು ರಾಜ್ಯಕ್ಕೆ. ತದನಂತರ ಆರ್ ಮಂಜುನಾಥು, ಇವರು ಆಂಜನೇಯ, ಆರ್ ಮಂಜುನಾಥು, ದಿನೇಶ್ ಗುಂಡೂರಾವ್ ನನಗೆ ಅವಾಗಿಂದ ಅಲ್ಲಿಂದ ನನಗೂ ಅವ್ರಿಗೂ ಸಂಬಂಧ ಸ್ಟಾರ್ಟ್ ಆಯಿತು.
ದಿನೇಶ್ ಗುಂಡೂರಾವ್ ಈ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ್ರಲ್ಲ, ಆಗ್ಲಿಂದ ನಾನು ಅವ್ರ ಜೊತೆಯಲ್ಲಿ ಇಡೀ ರಾಜ್ಯ ಓಡಾಡಿದ್ದೀನಿ ಅವ್ರ ಜೊತೆಲಿ. ನಾನು ಆ ಒಂದು ಬಂದಾಗ ನಾನು NSUI, ನಾನು ರೂಟ್ ಲೆವೆಲಿಂದನೇ ಬಂದೆ. ನಿಜ ಹೇಳಬೇಕು ಅಂದರೆ NSUI, ಯೂತ್ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಅಲ್ಲೀಗ KPCC ಸದಸ್ಯ, ಈ ರೀತಿಯಾಗಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡ ನಾಯಕರ ಜೊತೆ ನಿಕಟ ಸಂಪರ್ಕದಲ್ಲಿ ಇಟ್ಕೊಂಡಿದ್ರಿ, ವಿಶ್ವಾಸದಲ್ಲಿದ್ರಿ. ಆದ್ರೆ ನೀವು ಯಾಕೆ ಬಾವಿ ಕಪ್ಪೆ ರೀತಿ ಚನ್ನಪಟ್ಟಣದಲ್ಲಿ ಇರ್ತಿದ್ದೀರಿ? ಇಲ್ಲ ನೋಡಿ, ಅದು ನಾವು ಚನ್ನಪಟ್ಟಣದಲ್ಲಿ ಇದ್ದೀವಿ ಅಂತಲ್ಲ, ಬೆಂಗಳೂರು ನಮ್ಮ ಕೇಂದ್ರ ಕಚೇರಿ ಎಲ್ಲ ಓಡಾಡ್ತಾ ಇರ್ತೀವಿ, ಎಲ್ಲ ನಾಯಕರುಗಳ ಹತ್ರ ಓಡಾಡ್ತಾ ಇರ್ತೀವಿ. ನನಗೇನಾಗಿದೆ ಅಂದರೆ, ನಾನು ಪಕ್ಷಕ್ಕೆ ದುಡ್ದಿದ್ದೀನಿ, ನನಗೆ ಆ ಒಂದು ದುಡ್ದಿದ್ದೀನಿ ಅನ್ನೋ ತೃಪ್ತಿ ಇದೆ. ಆದರೆ ಎಲ್ಲೋ ಒಂದು ನೋವೇನಿದೆ ನನಗೆ ಅಂದರೆ, ಸರ್ಕಾರಗಳು ಎಷ್ಟು ಸಾರಿ ಬಂತು, ಕಾಂಗ್ರೆಸ್ ಸರ್ಕಾರದಲ್ಲಿ ನನ್ನನ್ನು ಯಾವುದಕ್ಕಾದ್ರೂ ಏನಕ್ಕಾದ್ರೂ ಒಂದು ಮಾಡಲಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ನೋವಿದೆ. ಆದರೆ ಅದೇ ರೀತಿ ಆಸೆನೂ ಇಟ್ಕೊಂಡಿದ್ದೀನಿ, ಆಶಾಭಾವನೆಯಿಂದ ಇದ್ದೀನಿ. ಈ ಸಾರಿ ಏನಾದರೂ ಆಗ್ಬೋದೇನೋ, ಏನಾದರೂ ಸಿಗ್ಬೋದೇನೋ ಅನ್ನೋ ಒಂದು ಆಶಾಭಾವನೆಯಿಂದ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾದ ಸ್ಥಾನ ಕೊಟ್ರೆ ನಿಭಾಯಿಸ್ತೀರಾ? ಖಂಡಿತ ನಿಭಾಯಿಸ್ತೀನಿ. ನಾನು ಈಗ ಕೊಟ್ಟಿರೋ ಸ್ಥಾನಗಳ ಹುದ್ದೆಗಳಲ್ಲಿ ಖಂಡಿತ ನಾನು ನೋಡಿ, ನಾವು ಯಾವ ರೀತಿ ಬಂದಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ, ವಾಲ್ ಪೋಸ್ಟ್ ಅಂಟಿಸಿದ್ದೀನಿ, ಬ್ಯಾನರ್ಗಳು ಕಟ್ಟಿದ್ದೀನಿ, ಗೋಡೆ ಎತ್ತಿ ಬರೆದಿದ್ದೀನಿ. ಜೊತೆಗೆ ಒಂದು ಸಣ್ಣ, ಇವತ್ತು ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ರಾಜಕಾರಣ ಅಂದರೆ ಇವತ್ತು ಹಣದ ಒಂದು ತೈಲಿಯಲ್ಲಿ ನಡೀತಾ ಇದೆ. ಅವತ್ತು ನಮಗೆ ಬೂತಲ್ಲಿ ನಾವು ಕೂತ್ಕೋಬೇಕಾದ್ರೆ 100-200 ರೂಪಾಯಿಗಳ ಲೆಕ್ಕಾಚಾರ, ಅಷ್ಟರಿಂದನೇ ಬಂದಿರೋರು ನಾವು ತೀರಾ ಒಂದು ರೂಟ್ ಲೆವೆಲಿಂದ ಬಂದಿರೋದ್ರಿಂದ ಎಲ್ಲ ಆಯಾಮಗಳನ್ನು ನಾನು ನಮ್ಮ ಪಕ್ಷದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಪಕ್ಷ ಯಾವ ಹುದ್ದೆಯನ್ನು ಕಾದು ಕೊಡ್ತೋದೋ ಅದನ್ನ ಕಾದು ನೋಡ್ತಾ ಇದ್ದೀರಿ? ಕೊಡ್ಬೋದು ಅನ್ನೋ ಆಶಾಭಾವನೆಯಲ್ಲಿ ಇದ್ದೀನಿ. ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ರಾಜಕೀಯ ಅನಿಸಿಕೆಗಳನ್ನ ತಿಳಿಸಿಕೊಂಡಂತಹ ಹಿರಿಯ ಕಾಂಗ್ರೆಸ್ ನಾಯಕರು, KPCC ಹಾಲಿ ಸದಸ್ಯರು ಆದಂತಹ ರಮೇಶ್ ಅವರಿಗೆ ಸಂಗ್ರಾಮ ಟಿವಿ ನಮಸ್ಕಾರ ಸಲ್ಲಿಸುತ್ತದೆ.